extent that he's changed his language. भाई आप भाषा बदल दिए हो, आप पूरे दुनिया को दिखा रहे हो कि डर शुरू हो गया है, जंग तो इसके पहले ही शुरू हो गया है. A man who never knew what peace is. कान को कुछ अच्छे नहीं लग रहे साहब. Promised the existing chief minister. He is now the sitting MP. That is a very simple, inevitable statement that any MP basically has to say to the local party. And he is also the president of AIMIM, which holds on to 7 assembly constituencies with him. I don't see anything great he's saying that. There are people. ಸ್ನೇಹಿತರೆ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಸ್ನೇಹಿತರೆ, ಈ ದಿನ ಒಂದು ವಿಷಯವನ್ನು ತಿಳ್ಕೋಬೇಕಾಗಿತ್ತು. ಹಾಗಾಗಿ ಆ ವಿಷಯ ಏನಂದರೆ, ನಾವು BJPಯಿಂದ ಮೊದಲನೇ ಪಟ್ಟಿ ರಿಲೀಸ್ ಆಗುತ್ತೆ. ಆ ಮೊದಲನೇ ಪಟ್ಟಿಯಲ್ಲಿ 195 ಜನರ ಹೆಸರಿರುತ್ತೆ. ಆ 195 ಜನರ ಪಟ್ಟಿಯಲ್ಲಿ ಸ್ಥಾನ ಪಡೆದ ಏಕೈಕ ಮಹಿಳೆ, ಅದೇ ಆ ಮಹಿಳೆ ಡಾಕ್ಟರ್ ಮಾಧವಿ ಲತಾ. ಈ ಮಾಧವಿ ಲತಾ ಅವ್ರನ್ನ ಹೈದರಾಬಾದ್ನಿಂದ ಕಣಕ್ಕಿಳಿಸಲಾಗಿದೆ. ಇವರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ತಿಳ್ಕೊಂಡು ಬರೋಣ. ಏನು ಆ ಮಾಹಿತಿಗಳು? ಇವರು ಯಾರು? ಮಾಧವಿ ಲತಾ ಹೇಗೆ ಈ ಒಂದು ಹೈದರಾಬಾದ್ನಲ್ಲಿ ಒಂದು ಉತ್ತುಂಗಕ್ಕೆ ಏರ್ತಾರೆ, ಹಾಗೆ ಗೆಲ್ತಾರ ನಿಜವಾಗ್ಲೂ? ಯಾಕೆಂದರೆ ಈಗಾಗಲೇ ಹೈದರಾಬಾದ್ ಅನ್ನೋದು ಎಲ್ರಿಗೂ ಗೊತ್ತಿದೆ. ಓವೈಸಿ ಏನಿದ್ದಾರೆ ಅವರ ಒಂದು ಕ್ಷೇತ್ರ. ಓವೈಸಿ ಫ್ಯಾಮಿಲಿ ಸುಮಾರು 40 ವರ್ಷಗಳಿಂದ ಆಡಳಿತವನ್ನು ನಡೆಸ್ಕೊಂಡು ಬಂದಿದೆ. 1984ರಿಂದ ಓವೈಸಿ ಫ್ಯಾಮಿಲಿ ಆ ಒಂದು ಕ್ಷೇತ್ರವನ್ನು ಹಿಡಿತಕ್ಕೆ ತೆಗೆದುಕೊಂಡಿದೆ. 1984ರಿಂದ ಸುಲ್ತಾನ್ ಸಲಾವುದ್ದೀನ್ ಓವೈಸಿ, ಅಂದರೆ ಈಗಿರ್ತಕ್ಕಂಥ ಅಸಾದುದ್ದೀನ್ ಓವೈಸಿಯವರ ಅಪ್ಪ, ಹಾಗೆಯೇ 2004ರಿಂದ ಅಸಾದುದ್ದೀನ್ ಓವೈಸಿ ಸರಿಸುಮಾರು 40 ವರ್ಷಗಳ ಕಾಲ ಈ ಒಂದು ಹೈದರಾಬಾದ್ ಕ್ಷೇತ್ರವನ್ನು ಆಳ್ತಾ ಇದ್ದಾರೆ. ಹಾಗೆಯೇ ಹೈದರಾಬಾದನ್ನು ಬಿಟ್ಟರೆ ಈಗ ನಾವು ನೋಡಬೇಕಾಗಿರೋದು ಈ ಒಂದು ಡಾಕ್ಟರ್ ಮಾಧವಿ ಲತಾ ಯಾರು? ಈ ಡಾಕ್ಟರ್ ಮಾಧವಿ ಲತಾರನ್ನು ಈ ಒಂದು ಹೈದರಾಬಾದ್ನಿಂದ ಏನು ಕಣಕ್ಕಿಳಿಸಿರೋದು ಯಾಕೆ BJP? ಇದನ್ನು ನೋಡ್ಕೊಂಡು ಬರೋಣ. ಡಾಕ್ಟರ್ ಮಾಧವಿ ಲತಾ ಈ ಒಂದು 1975 ಜನವರಿ 5ನೇ ತಾರೀಕಿನಂದು ಜನಿಸ್ತಾರೆ. ಇವರನ್ನು ನಾವು ನೋಡಬೇಕಾಗತ್ತೆ. ಇವರು ಆ್ಯಕ್ಚುಲಿ ಬಂದುಬಿಟ್ಟು ಹಿಂದೂ ಫೈರ್ ಬ್ರ್ಯಾಂಡ್ ಅಂತಲೇ ಗುರುತಿಸ್ಕೊಳ್ತಾರೆ. ಹೈದರಾಬಾದ್ನಲ್ಲಿ, ತೆಲಂಗಾಣದಲ್ಲಿ ಹಿಂದೂ ಫೈರ್ ಬ್ರ್ಯಾಂಡ್ ಅಂತ ಗುರುತಿಸ್ಕೊಂಡಿರ್ತಕ್ಕಂಥ ಈ ಮಾಧವಿ ಲತಾ ಡಾಕ್ಟರ್ ಆಗಿ ಕೂಡ ಒಂದು ಕೆಲಸವನ್ನು ಮಾಡ್ತಾರೆ. ಹಾಗೆ ಇವರು ಒಬ್ಬರು ಟೀಚರ್ ಆಗಿ ಕೂಡ ಆವಾಗವಾಗ ಕೆಲಸನ ಮಾಡ್ತಾ ಇರ್ತಾರೆ. ಹಾಗಾದರೆ ಈ ಒಂದು ಹಿಂದೂ ಮಹಿಳೆ, ಹಿಂದೂ ಫೈರ್ ಬ್ರ್ಯಾಂಡ್ ಆಗಿರ್ತಕ್ಕಂಥವರು ಈ ಒಂದು ಮುಸ್ಲಿಮ್ಸ್ ಪ್ರಾಬಲ್ಯ ಇರ್ತಕ್ಕಂತಹ ಒಂದು ಹೈದರಾಬಾದ್ನ ಗೆಲ್ತಾರ ನಿಜವಾಗ್ಲೂ? ಇವರನ್ನು ಇಲ್ಲಿಗೆ ತೊಗೊಂಡು ಬಂದಿರತಕ್ಕಂಥ ಒಂದು ಉದ್ದೇಶ ಏನು? ಈ ಒಂದು ಉದ್ದೇಶವನ್ನು ನಾವು ತಿಳ್ಕೋಬೇಕಾಗತ್ತೆ. ಯಾಕೆಂದರೆ ಈ ಒಂದು ಉದ್ದೇಶದ ಹಿಂದೆ ಏನೆಲ್ಲ ಇದೆ, ಹಾಗೆಯೇ ಇಲ್ಲಿ ಮುಸ್ಲಿಂ ಮತದಾರರೇ ಜಾಸ್ತಿ ಇರ್ತಕ್ಕಂಥ ಒಂದು ಕ್ಷೇತ್ರದಲ್ಲಿ, ಈ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ಇವರು ಒಂದು ಮ್ಯಾಜಿಕ್ಕನ್ನು ಮಾಡ್ತಾರಾ ಗೊತ್ತಿಲ್ಲ. ಹಾಗಾಗಿ ಇವರು ಯಾತಕ್ಕೋಸ್ಕರ ನಿಂತಿದ್ದಾರೆ? ಹಾಗಾದರೆ ನಿಜವಾಗ್ಲೂ ಮುಸ್ಲಿಂ ಮತವನ್ನು ಇವರು ಸೆಳಿತಾರ? ಇದನ್ನು ನೋಡಬೇಕಾಗತ್ತೆ. ಈ ಒಂದು ಯಾತಕ್ಕೋಸ್ಕರ ಇವರು ಇಲ್ಲಿ ಬಂದು ನಿಂತಿದ್ದಾರೆ ಅನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿ. ಡಾಕ್ಟರ್ ಮಾಧವಿ ಲತಾ ಇವರು ಹಿಂದೂ ಫೈರ್ ಬ್ರ್ಯಾಂಡ್ ಅಂತಲೇ ಗುರುತಿಸ್ಕೊಂಡಿರ್ತಕ್ಕಂಥದ್ದು. ಯಾಕೆಂದರೆ ಇವರು ಈಗಾಗಲೇ 100ಕ್ಕೂ ಅಧಿಕ ಕಾರ್ಯಕ್ರಮಗಳನ್ನ ನೀಡಿದ್ದಾರೆ. ಇವರು ಒಂದು ವೀರಂಚಿ ಆಸ್ಪತ್ರೆಯ ಡೈರೆಕ್ಟರ್ ಕೂಡ ಹೌದು. ವೀರಂಚಿ ಆಸ್ಪತ್ರೆಯ ಡೈರೆಕ್ಟರ್ ಆಗಿರುವುದರ ಜೊತೆಗೆ ಇವರು ಸಮಾಜಮುಖಿ ಕೆಲಸಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾರೆ. ಹಾಗೆಯೇ ಇಲ್ಲಿ ಮುಸ್ಲಿಂ ಪ್ರಾಬಲ್ಯ ಇರತಕ್ಕಂಥ ಈ ಒಂದು ಕ್ಷೇತ್ರದಲ್ಲಿ ಯಾಕೆ ಇವರು ನಿಂತ್ಕೊಂಡಿದ್ದಾರೆ, ಹಾಗೆಯೇ ಯಾತಕ್ಕೋಸ್ಕರ ಇವರಿಗೆ ಟಿಕೆಟನ್ನು ಕೊಟ್ಟಿದ್ದಾರೆ ಅಂತ ಒಂದು ಸಲ ನೋಡೋದಾದರೆ, ಇವರು ಸಮಾಜಮುಖಿ ಕೆಲಸದಲ್ಲಿ, ಹಾಗೆಯೇ ನಾವು ನೋಡಬಹುದು ಓವೈಸಿ ಏನಿದ್ದಾರೆ, ಓವೈಸಿ ಇದುವರೆಗೆ ಹೈದರಾಬಾದ್ನಲ್ಲಿ ಮಾಡಿರ್ತಕ್ಕಂಥದ್ದು ಅಭಿವೃದ್ಧಿಯ ಕೆಲಸವನ್ನು ನೋಡೋದಕ್ಕೆ ಹೋದರೆ ಶೂನ್ಯ. ಕೇವಲ ಕಾಂಟ್ರವರ್ಸಿಯಲ್ ಮಾತುಗಳಿಂದನೇ ಪ್ರಖ್ಯಾತಿಯನ್ನು ಪಡ್ಕೊಂಡು ಓಟುಗಳನ್ನ ಹಾಕಿಸ್ಕೊಂಡು, ಮುಸ್ಲಿಮರ ಓಟುಗಳನ್ನ, ಓಲೈಕೆ ಮತಗಳನ್ನ ಮಾತ್ರ ಹಾಕಿಸ್ಕೊಂಡು ಗೆಲ್ತಿರ್ತಕ್ಕಂಥ ಓವೈಸಿ ಫ್ಯಾಮಿಲಿ ಈ ಬಾರಿ ಓವೈಸಿಗೆ ನಡುಕ ಹುಟ್ಟಿದೆ. ಯಾಕೆಂದರೆ ಅಲ್ಲಿ ಅವರ ಮುಂದೆ ಇರೋದು ಡಾಕ್ಟರ್ ಮಾಧವಿ ಲತಾ. ಈ ಡಾಕ್ಟರ್ ಮಾಧವಿ ಲತಾ ಅವರು ಲೋಪಮುದ್ರಾ ಚಾರಿಟಬಲ್ ಟ್ರಸ್ಟ್ ಹಾಗೆಯೇ ಲತಾಮ ಟ್ರಸ್ಟ್ ಎಂಬ 2 ಟ್ರಸ್ಟ್ನ ಮುಖಾಂತರ ಜನರಿಗೆ ಒಂದು ಆರೋಗ್ಯದ ಕೆಲವೊಂದು ಕ್ಯಾಂಪ್ಗಳು, ಹಾಗೆಯೇ ಕೆಲವೊಂದು ಓದೋದಕ್ಕೆ
ಓದುವುದಕ್ಕೂ ಕೂಡ ಬಹಳಷ್ಟು ಒಂದು ಉತ್ತೇಜನವನ್ನು ನೀಡಿರ್ತಕ್ಕಂಥದ್ದು ಇದೆ. ಹಾಗಾದರೆ ಇವರು ನಿಜವಾಗ್ಲೂ ಮುಸ್ಲಿಂ ಮಹಿಳೆಯರ ಮತಗಳು ಇವರಿಗೆ ಬರುತ್ತಾ ಅಂದರೆ ಖಂಡಿತ ಬರುತ್ತೆ ಅನ್ನೋದೇ ಈ ಸಲದ ಒಂದು ಲೆಕ್ಕಾಚಾರ. ಯಾಕೆ ಅಂದರೆ ಇವರು ತ್ರಿವಳಿ ತಲಾಖನ್ನು ಒಂದು ಕೇಂದ್ರ ಸರ್ಕಾರ ನಿಷೇಧ ಮಾಡಬೇಕು ಅಂತ ಹೇಳಿಬಿಟ್ಟು ಈ ಒಂದು ತ್ರಿವಳಿ ತಲಾಖ್ನ ವಿರುದ್ಧವಾಗಿ ಧ್ವನಿಯನ್ನು ಎತ್ತಿದವರು. ಹಾಗೆಯೇ ಓವೈಸಿ ಆ ಸಮಯದಲ್ಲಿ ತ್ರಿವಳಿ ತಲಾಖ್ ಇದು ಕಾನೂನಿಗೆ ವಿರುದ್ಧ ಅಂತ ಹೇಳಿಬಿಟ್ಟು ಮಾತಾಡಿದರು. ಆಗ ಕೂಡ ಓವೈಸಿಯ ಮೇಲೆ ಇವರು ಎರಗಿ ಮಾತನಾಡಿ ಹೇಳಿದರು, ಮುಸ್ಲಿಂ ಮಹಿಳೆಯರಿಗೆ ಈ ತ್ರಿವಳಿ ತಲಾಖನ್ನು ತೆಗೆದರೆ ಮಾತ್ರ ಒಳ್ಳೆಯದಾಗತ್ತೆ ಅಂತ ಹೇಳಿಬಿಟ್ಟು. ಅದಾದ ನಂತರ ತ್ರಿವಳಿ ತಲಾಖ್ ಮುಗೀತು. ಅದಾದ ನಂತರ ಬಹಳಷ್ಟು ಜನ ಮುಸ್ಲಿಂ ಮಹಿಳೆಯರಿಗೆ ಹಣಕಾಸಿನ ವಿಚಾರದಲ್ಲಿ ಒಂದು ಸಹಾಯವನ್ನು ಮಾಡಿದ್ದಾರೆ. ಹಾಗೆಯೇ ಎಜುಕೇಷನ್ನ ವಿಷಯದಲ್ಲೂ ಕೂಡ ಬಹಳಷ್ಟು ಸಹಾಯವನ್ನು ಮಾಡಿದ್ದಾರೆ. ಹಾಗೆಯೇ ಅಲ್ಲಿನ ಮದರಸಾಗಳಲ್ಲಿ ಯಾವುದೇ ಒಂದು ಎಜುಕೇಷನ್ ಸಿಸ್ಟಮ್ ಸರಿ ಇಲ್ಲ, ಹಾಗೆ ಈ ಓದು ಬರಹಗಳನ್ನ ಸರಿಯಾಗಿ ಕಲಿಯೋದಕ್ಕಾಗಲ್ಲ, ಅಲ್ಲಿಗೆ ಬೇಕಾಗಿರ್ತಕ್ಕಂಥ ಯಾವುದೇ ಒಂದು ಫೆಸಿಲಿಟೀಸ್ ಇಲ್ಲ ಅಂತ ಕೂಡ ಇವರು ಓವೈಸಿಯ ವಿರುದ್ಧ ಕಿಡಿಯನ್ನು ಕೂಡ ಕಾರ್ತಾನೆ ಇರ್ತಾರೆ. ಹಾಗಾಗಿ ಕಾಂಟ್ರವರ್ಷಿಯಲ್ ಮಾತುಗಳಿಂದನೇ ಒಂದು ಪ್ರಖ್ಯಾತಿಯಾಗಿದ್ದಂಥ ಓವೈಸಿಗೆ ಕೆಲಸದ ಮುಖಾಂತರವಾಗಿ ಒಂದು ಟಕ್ಕರ್ನ ಕೊಟ್ಟವರು ಮಾಧವಿಲತಾ. ಇವರು ಕೇವಲ ನಾವು ಹೇಳ್ತಾ ಇದ್ದೀವಿ, ಮಾಧವಿಲತಾ ಅವರು ಕೇವಲ ಈ ಒಂದು ಹಿಂದೂ ಬ್ರ್ಯಾಂಡ್ ಅನ್ನೋದಕ್ಕಿಂತ ಹಿಂದೂ ಫೈರ್ ಬ್ರ್ಯಾಂಡ್ ಆದರೂ ಕೂಡ ಅವರು ಒಂದು ಮನಸ್ಸಿನಲ್ಲಿ ಎಲ್ಲರನ್ನು ಒಟ್ಟಾಗಿ ತೆಗೆದುಕೊಂಡು ಹೋಗಬೇಕು ಅನ್ನುವ ಒಂದು ಮನಸ್ಥಿತಿಯನ್ನು ಹೊಂದಿರುವಂಥವರು. ಹಾಗೆಯೇ ಇಲ್ಲಿನ ಮುಸ್ಲಿಂ ಮಹಿಳೆಯರು ಬಹಳಷ್ಟು ಇವರಿಂದ ಸೌಲಭ್ಯವನ್ನು ಕೂಡ ಪಡೆದುಕೊಂಡಿದ್ದಾರೆ. ಹಾಗಾಗಿ ಓವೈಸಿಗೆ ಈ ಬಾರಿ ಬಹಳಷ್ಟು ಯೋಚನೆ ಕೂಡ ಹತ್ಕೊಂಡಿದೆ. ಯಾಕೆಂದರೆ ಯೋಚನೆ ಬಂದಿರೋದು ಸುಮ್ಮನೆ ಅಲ್ಲ. ಇವರು ಮುಸ್ಲಿಂ ಮಹಿಳೆಯರಿಗೆ ಬಹಳಷ್ಟು ಸಹಾಯವನ್ನು ಮಾಡಿದ್ದಾರೋ ಆ ಸಹಾಯ ಏನಿದೆ, ಆ ಸಹಾಯ ನನ್ನನ್ನು ಈ ಬಾರಿ ಎಲ್ಲಿ ಮಲಗಿಸುತ್ತೋ ಅನ್ನೋದು ಓವೈಸಿಯ ಯೋಚನೆ. ಓವೈಸಿ ಯಾಕೆಂದರೆ ನಾವು ಹೈದರಾಬಾದ್ನ ಒಂದು ಸಲ ಹೋಗಿ ನೋಡಿದರೆ ಗೊತ್ತಾಗುತ್ತೆ, ಆ ಹೈದರಾಬಾದ್ನಲ್ಲಿ ಯಾವುದೇ ಒಂದು ಅಭಿವೃದ್ಧಿಯ ಕೆಲಸ ಇಲ್ಲ. ಕೇವಲ ಒಂದು BJPಯ ಸರ್ಕಾರ ಇರ್ತಕ್ಕಂಥದ್ದು ಒಂದು ಸರ್ಕಾರ ಯಾವುದೇ ಒಂದನ್ನು ಏನೇ ತೊಗೊಂಡು ಬಂದರೂ ಕೂಡ ಇದು ಸರಿ ಇಲ್ಲ ಅಂತ ಮಾತಾಡೋದಷ್ಟೇ. ಅದು ಸರಿ ಇದೆಯಾ ಸರಿ ಇಲ್ವಾ ಯೋಚನೆ ಮಾಡಲ್ಲ. ಎಲ್ಲರಿಗಿಂತ ದೇಶದಲ್ಲಿ ಮೊದಲು ಮಾತಾಡೋದು ಈ ಒಂದು ಅಸಾದುದ್ದೀನ್ ಓವೈಸಿ. ಅದು ಸರಿ ಇರಲಿ ಸರಿ ಇಲ್ಲದೆ ಇರಲಿ, ಅದು ಸರಿ ಇಲ್ಲ ಅಂತಲೇ ಮಾತಾಡೋದು. ಈ ವ್ಯಕ್ತಿಗೆ ಮಾತಾಡೋದನ್ನು ಬಿಟ್ಟರೆ ಇನ್ನೇನು ಇಲ್ಲ. ಆದರೆ ಮಾಧವಿಲತಾ ಹಾಗಲ್ಲ. ಮಾಧವಿಲತಾ ಅವರು ಕೆಲಸದ ಮುಖಾಂತರ ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾನೆ ಅವರ ಹೆಸರು, ಅವರ ಇಮೇಜನ್ನು ಬೆಳೆಸ್ಕೊಂಡವರು. ಯಾಕೆಂದರೆ ಅವರು ಓದೋದಕ್ಕೆ ಶಾಲೆಗೆ ಹೋಗಬೇಕು ಅಂತ ಏನಿಲ್ಲ, ಓದೋದಕ್ಕೆ ಮನೆಯಲ್ಲೂ ಓದಬಹುದು ಅಂತ ಹೇಳಿಬಿಟ್ಟು ತಮ್ಮ 3 ಜನ ಮಕ್ಕಳನ್ನು ಈ ಹೋಮ್ ಸ್ಕೂಲ್ನಲ್ಲಿ ಓದಿಸಿದಂಥವರು. ಈ ಹೋಮ್ ಸ್ಕೂಲ್ನಲ್ಲಿ ಓದಿಸುವಾಗ ಅವರ ಫ್ಯಾಮಿಲಿ ಹಾಗೆ ಅವರ ಸಂಬಂಧಿಕರಿಂದ ಬಹಳಷ್ಟು ಟೀಕೆಗಳ ಮಾತುಗಳನ್ನ ಕೇಳಿದರು. ಯಾಕೆಂದರೆ ಶಾಲೆಗೆ ಕಳಿಸದೆ ಹೋಮ್ ಸ್ಕೂಲ್ನಲ್ಲೇ ಓದಿಸ್ತೀನಿ ಅಂತ ಹೇಳಿಬಿಟ್ಟು ಓದಿಸಿದಂತಹ ಇವರಿಗೆ ಸಂಬಂಧಿಕರು ಕೂಡ ಬಹಳಷ್ಟು ಮಾತುಗಳನ್ನ ಆಡಿದರು. ಯಾಕೆಂದರೆ ನೋಡಬಹುದು ನಾವು ಅವರ ಮೊದಲನೇ ಮಗಳಿಗೆ ಈ ಒಂದು ಇಂಗ್ಲೀಷ್ ಬರ್ತಾ ಇರಲಿಲ್ಲ ಹೋಮ್ ಸ್ಕೂಲ್ನಲ್ಲಿ ಓದುವಂಥ ಸಮಯದಲ್ಲಿ. ಆಗ ಬಹಳಷ್ಟು ಮಾತುಗಳನ್ನ ಕೇಳಿ ಬಂತು. ಏನಂದರೆ ಸ್ಕೂಲಿಗೆ ಕಳಿಸಿದರೆ ಇವರು ಮಕ್ಕಳಿಗೆ ಇಂಗ್ಲೀಷ್ ಬರ್ತಿತ್ತು, ಎಲ್ಲವೂ ಬರ್ತಿತ್ತು. ಇವರು ಸ್ಕೂಲಿಗೆ ಕಳಿಸಿದ್ದೆ ಏನೇನೋ ಮಾಡಿಸ್ತೀನಿ ಅಂತ ಹೇಳಿಬಿಟ್ಟು ಹೋಗಿ ಇಲ್ಲಿ ಏನೇನೋ ಆಗ್ತಾಯಿದೆ, ಇವರು ಇಂಗ್ಲೀಷನ್ನು ಕಲಿಸಿಲ್ಲ. ಹೋಮ್ ಸ್ಕೂಲ್ನಲ್ಲಿ ಇವರು ಪಾಸ್ ಮಾಡ್ಕೊಳ್ಬೋದು ಅಷ್ಟೇ ಮಕ್ಕಳನ್ನು, ಮುಂದಕ್ಕೆ ಏನೂ ಮಾಡೋದಕ್ಕಾಗಲ್ಲ ಅಂತ. ಆದರೆ ಈ ದಿನ ಇಬ್ಬರು ಮಕ್ಕಳು IITಯಲ್ಲಿ ಓದ್ತಾ ಇದ್ದಾರೆ. ಇವರು ತಮ್ಮ 10ನೇ ತರಗತಿಯನ್ನು ಮುಗಿಸಿದ ನಂತರ IITನಲ್ಲಿ ಈ ದಿನ IIT ಮದ್ರಾಸ್ನಲ್ಲಿ ಓದ್ತಿರ್ತಕ್ಕಂಥದ್ದು. ಯಾಕೆಂದರೆ ಕೇವಲ ಶಾಲೆಗೆ ಹೋದರೆ ಮಾತ್ರ ಓದೋದಕ್ಕಾಗತ್ತೆ ಅಂತಲ್ಲ, ಸ್ಕೂಲ್ ಹೋಮ್ನಲ್ಲೂ ಕೂಡ ಓದಬಹುದು ಅಂತ ಹೇಳಿಬಿಟ್ಟು ಮಾಡಿ ತೋರಿಸಿದಂಥವ್ರು. ಹಾಗೆಯೇ ಈ ಒಂದು ಮುಸ್ಲಿಂ ಮಕ್ಕಳು ಏನಿದ್ದಾರೆ ಇವರೆಲ್ಲರೂ ತಮ್ಮ ಚಿಕ್ಕ ವಯಸ್ಸಿನಲ್ಲೇ ಕೆಲಸಗಳನ್ನ ಮಾಡಿಕೊಂಡು ಅವರ ಓದನ್ನು ಮುಂದುವರ್ಸೋಕ್ಕಾಗ್ತಿಲ್ಲ ಅಂತ ಅದರ ವಿರುದ್ಧ ಕೂಡ ಸಮರವನ್ನು ಸಾರಿದವರು. ಹಾಗಾಗಿ ಓವೈಸಿಗೆ ಈ ಬಾರಿ ತಲೆನೋವಾಗಿ ಪರಿಣಮಿಸಿರೋದೇ ನಾವು ಹೇಳ್ತಾ ಇದ್ದೀವಿ ಮಾಧವಿಲತಾ ಅವರು. ಈ ಮಾಧವಿಲತಾ ಅವರು ಈ ರೀತಿಯಾದಂಥ ಟಿಪ್ಪಣಿಗಳೆಲ್ಲವನ್ನು ಪಡೆದುಕೊಂಡು ಬಂದು, ಅಂದರೆ ಅವರಿಗೆ ಸಿಕ್ಕಿದ್ದು ಕೇವಲ ಪಡೆದುಕೊಂಡಿದ್ದು ಅಂತ ಯಾಕೆ ಹೇಳಿದೆ ಅಂದರೆ, ಅವ್ರಿಗೆ ಸಿಕ್ಕಿದ್ದೇ ಟಿಪ್ಪಣಿಗಳು ಸಂಬಂಧಿಕರಿಂದ ಆಗಲಿ ಹಾಗೆಯೇ ಹೊರಗಡೆಯಿಂದ ಆಗಲಿ, ಅದನ್ನು ಇವರು ಬಹಳಷ್ಟು ಉತ್ತಮವಾಗಿ ನಡೆಸ್ಕೊಂಡೇ ಹೋಗ್ತಾರೆ. ಇವರು ವಿರಂಚಿ ಆಸ್ಪತ್ರೆ ಇದೆ, ಆ ವಿರಂಚಿ ಆಸ್ಪತ್ರೆಯಲ್ಲೂ ಕೂಡ ಬಹಳಷ್ಟು ಸಮಾಜಮುಖಿ ಕೆಲಸಗಳು, ಉತ್ತಮವಾದ ಜನರಿಗೆ ಬೇಕಾಗಿರ್ತಕ್ಕಂಥ ಆರೋಗ್ಯದ ಕೆಲಸಗಳನ್ನ ಕೂಡ
ಕೆಲವೊಂದನ್ನು ಉಚಿತವಾಗಿ ಮಾಡಿಕೊಡ್ತಾರೆ ಅಂತ ಕೂಡ ಅಲ್ಲಿ ಇರತಕ್ಕಂಥವರು ಹೇಳಿದ್ದಾರೆ. ಹಾಗಾಗಿ ಇವರು ತಲೆನೋವಾಗಿರೋದು ಹೀಗೇನೆ, ಇದಕ್ಕೇನೆ. ಹಾಗೆಯೇ ಒಂದು ನಾವು ನೋಡಬಹುದು, ಅವರು ಮಾತಾಡುವ ಶೈಲಿ ಕೂಡ ಹಾಗೆ ಇರುತ್ತೆ. ಈ ಬಾರಿ ಏನಾಗುತ್ತೋ ನೋಡ್ತೀನಿ, ಈ ಸಲ ನಾನು ನಿಂತಿರೋದು ಕೇವಲ ಒಂದು ಲೋಕಸಭಾ ಚುನಾವಣೆಗಲ್ಲ, ಇದು ಲೋಕ ಸಮರ ಅಂತ ಹೇಳಿಬಿಟ್ಟು. ಯಾಕೆ ಅಂದರೆ ಕೇವಲ ಕಾಂಟ್ರವರ್ಷಿಯಲ್ ಮಾತುಗಳಿಂದ ಈ ಒಂದು ಏನು ಅಸಾದುದ್ದೀನ್ ಓವೈಸಿ ಓಟುಗಳನ್ನ, ಮುಸ್ಲಿಂ ಮತಗಳನ್ನ ಪಡ್ಕೊಳ್ತಾ ಇದ್ದಾರೋ ಆ ಮತಗಳೆಲ್ಲವನ್ನು ಪಡ್ಕೊಳ್ತಾರೆ ಎನ್ನುವ ಕೆಲವೊಂದು ಯೋಚನೆಗಳಿದೆ. ಹಾಗಾಗಿ ನೋಡಬೇಕು ಈ ಒಂದು ಕ್ಷೇತ್ರ ಏನಾಗುತ್ತೆ ಅಂತ. ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಕೂಡ ಕಾಣಿಸ್ಕೊಳ್ತಾ ಇದೆ. ಇದನ್ನು ನೋಡೋಣ ಸ್ನೇಹಿತರೆ ಏನಾಗುತ್ತೆ ಅಂತ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಹಾಗೆ ವಿಡಿಯೋನ ನೋಡ್ತಾ ಇರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.